ಆತ್ಮೀಯ ವೀಕ್ಷಕ ಬಂಧುಗಳಿಗೆ ಅನಂತ ನಮನಗಳು. ಬಹಳ ದಿನಗಳ ನಂತರ ನಾನು ಈ ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ನಾವು ಆಗಸ್ಟ್ 15ನೆಯ ತಾರೀಕಿನಿಂದ ಧನ ಸಂಪಾದನೆಗೆ ರಾಜಮಾರ್ಗ ಅನ್ನುವಂತಹ ವಿಷಯದ ಮೇಲೆ 7 ದಿನಗಳ ತರಬೇತು ಕ್ಲಾಸುಗಳನ್ನ ಆರಂಭ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಸೀಟ್ ಬುಕ್ ಮಾಡ್ಕೊಳ್ಳದೆ ಇರುವವರು ಸೀಟ್ ಬುಕ್ ಮಾಡ್ಕೋಬಹುದು. ಈಗ ನಾವು ಇದನ್ನ 8ನೇ ತಾರೀಕಿನವರೆಗೂ ವಿಸ್ತರಣೆ ಮಾಡಿದ್ದೀವಿ. ಹೆಚ್ಚು ಜನ ಇದರ ಲಾಭವನ್ನು ತಗೊಳ್ಳಿ ಅನ್ನೋದು ನಮ್ಮ ಉದ್ದೇಶ. ಈಗಾಗಲೇ ಕೆಲವು ಜನ 50 ರೂಪಾಯಿಗಳನ್ನ ನಮಗ ಫೋನ್ ಪೇ ಮಾಡಿ ತಮ್ಮ ಸ್ಥಾನಗಳನ್ನ ಭದ್ರಪಡಿಸಿಕೊಂಡಿದ್ದಾರೆ. ಯಾರು 50 ರೂಪಾಯಿಗಳನ್ನ ಫೋನ್ ಪೇ ಮಾಡಿಲ್ಲ, ರಿಜಿಸ್ಟ್ರೇಷನ್ ಫೀ 50 ರೂಪಾಯಿ, ಆಮೇಲೆ ತಮ್ಮ ವಾಟ್ಸಪ್ನೊಳಗ ಅದರದ್ದು ಸ್ಕ್ರೀನ್ ಶಾಟ್ ಹಾಕ್ಬೇಕು, 50 ರೂಪಾಯಿ ಹಾಕಿದ್ದು, ಆಮೇಲೆ ಫೋನ್ ಪೇ ಮಾಡಿರೋದು, ಆಮೇಲೆ ತಮ್ಮ ವಿಳಾಸ, ತಮ್ಮ ಸಂಪೂರ್ಣ ಹೆಸರು, ತಮ್ಮ ಫೋನ್ ನಂಬರು. ಇವತ್ತಿನ ದಿವಸ ನಾವು ಈ ಪೌಷ್ಟಿಕ ಆಹಾರಗಳು ಎಷ್ಟೊಂದು ಮಹತ್ವ ಅಂತ ಈ ವಿಜಯವಾಣಿ ಪತ್ರಿಕೆಯ ಮುಖಪುಟದೊಳಗ ಈ ಮಾತು ಬಂದಿತ್ತು. ಅದನ್ನ ನೋಡಿ ನಾನು ಸ್ಕ್ರೀನ್ ಶಾಟ್ ತಗೊಂಡೆ. ಅದು ಎಷ್ಟು ಮಹತ್ವದೈತಪ್ಪ ಅಂತಂದ್ರ ಆರೋಗ್ಯದ ಸೋಪಾನ ಅಂತ ಬರ್ದಾರ ಅವರು. ಪೌಷ್ಟಿಕ ಆಹಾರ ಆರೋಗ್ಯದ ಸೋಪಾನ ಅಂತ ಹೇಳ್ತಾರ ಅವರು. ಇದು ನಮ್ಮ ಡಿಎಕ್ಷನ್ ಕಂಪನಿಗೆ ಸಂಪೂರ್ಣ ಅನ್ವಯಿಸ್ತದ. ನಮ್ಮ ಡಿಎಕ್ಷನ್ ಕಂಪನಿ ಮಲೇಷಿಯಾದಿಂದ ಬಂದಿದ್ರು ಕೂಡ ಭಾರತದಲ್ಲೂ ಕೂಡ ಸಾಕಷ್ಟು ಕಡೆಗೆ ಇದರ ಫ್ಯಾಕ್ಟ್ರಿಗಳದಾವು. ಕೆಲಸಗಳನ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ. ಜನರ ಆರೋಗ್ಯವನ್ನ ತಳದಿಂದಲೇ ಸರಿ ಮಾಡಬೇಕು, ಬೇರಿನಿಂದಲೇ ಸರಿಪಡಿಸಬೇಕು, ಎಲ್ರೂ ಆರೋಗ್ಯವಾಗಿರ್ಬೇಕು ಅನ್ನುವಂತಹ ಸದುದ್ದೇಶವನ್ನು ಇಟ್ಟುಕೊಂಡು ಡಿಎಕ್ಷನ್ ಕಂಪನಿ ಪೌಷ್ಟಿಕ ಆಹಾರಗಳನ್ನ ಹೊಂದಿರತಕ್ಕಂತಹ ಎಷ್ಟೋ ಪ್ರಾಡಕ್ಟ್ಗಳನ್ನ ಇವರು ಆರ್ಗ್ಯಾನಿಕ್ ಆಗಿ, ಹೈಜಿನಿಕ್ ಆಗಿ ತಯಾರು ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಬಹಳ ಮಂದಿ ಗೊತ್ತಿಲ್ಲ, ಕೆಲವರಿಗೆ ಮಾತ್ರ ಗೊತ್ತದ. ಇದರ ಲಾಭವನ್ನ ತಗೊಂಡು ನೋಡಿದವರು ಯಾವತ್ತಿಗೂ ಇದನ್ನ ಕೈ ಬಿಡುವುದಿಲ್ಲ. ಅಷ್ಟೊಂದು ಅದ್ಭುತವಾದಂತಹ ಪ್ರಾಡಕ್ಟ್ಗಳು ಅದಾವು. ಈ ಪೌಷ್ಟಿಕ ಆಹಾರ ಯಾಕೆ ಮುಖ್ಯ ಅಂತ ಕೇಳಿ, ನಮ್ಮ ದೇಹ ಆರೋಗ್ಯದಿಂದ ಇರಬೇಕಾದ್ರೆ ಪೌಷ್ಟಿಕಾಂಶಗಳೇ ಮುಖ್ಯ ಕಾರಣ. ಆರೋಗ್ಯದ ಸೋಪಾನ ಅಂತ ಹೇಳ್ತಾರೆ ನೋಡ್ರಿ. ಪೌಷ್ಟಿಕ ಆಹಾರ ಆರೋಗ್ಯದ ಸೋಪಾನ. ಪೌಷ್ಟಿಕ ಆಹಾರ ಅಂದ್ರ ನಮ್ಮ ದೇಹಕ್ಕೆ ಬೇಕಾದಂತಹ ಪ್ರತಿಯೊಂದು ವಸ್ತುಗಳು ಆರ್ಗ್ಯಾನಿಕ್ ಆಗಿರ್ಬೇಕು, ಹೈಜೆನಿಕ್ ಆಗಿರ್ಬೇಕು, ಕೆಮಿಕಲ್ ಮಿಶ್ರಿತ ಆಗಿರಬಾರ್ದು, ಕಲಬೆರಕೆ ಯುಕ್ತವಾಗಿರಬಾರ್ದು. ಆದ್ರೆ ಇವತ್ತಿನ ದಿವಸ ಇಂತಹ ಆರ್ಗ್ಯಾನಿಕ್ ಮತ್ತು ಹೈಜೆನಿಕ್ ಪೌಷ್ಟಿಕ ಆಹಾರ ಎಲ್ಲಿ ಸಿಗ್ತಾ ಇದೆ? ಸಿಗ್ತಾ ಇಲ್ಲ. ಹೀಗಾಗಿ ನಮ್ಮ ಆರೋಗ್ಯಗಳು ಕೆಡ್ತಾ ಇದಾವೆ. ಆರೋಗ್ಯವನ್ನು ಚೆನ್ನಾಗಿ ಇಟ್ಟುಕೊಳ್ಳುವ ಸಲುವಾಗಿ ಪೌಷ್ಟಿಕ ಆಹಾರದ ಅವಶ್ಯಕತೆ ತುಂಬಾ ಐತೆ ನಮಗ. ಈಗ ನೋಡ್ರಿ, ಎಷ್ಟೋ ಜನ ವೈದ್ಯರೇ ಹೇಳ್ತಾರ, ಈ ಕ್ಯಾನ್ಸರ್ ಬಂದು ಸಾಯ್ತಕ್ಕಂತಹ ಎಷ್ಟೋ ಪೇಷಂಟ್ಗಳಲ್ಲಿ ಬಹುತೇಕ ಪ್ರತಿಶತ 20% ಜನ ಮಾತ್ರ ಕ್ಯಾನ್ಸರ್ ಕಾಯಿಲೆಯಿಂದ ಸಾಯ್ತಾರ, ಉಳಿದು 80% ಜನ ಚಿಕಿತ್ಸೆಯಿಂದ ಸಾಯ್ತಾರ ಅಂತ ಹೇಳ್ತಾರೆ. ಯಾಕಂದ್ರೆ ಆ ಚಿಕಿತ್ಸೆಯನ್ನು ತಗೊಂಡಾಗ ಅವರ ದೇಹದ ಮೇಲೆ ಅಡ್ಡ ಪರಿಣಾಮಗಳು ಬಹಳ ಆಗ್ತಾವ. ಆ ಅಡ್ಡ ಪರಿಣಾಮಗಳ ದುಷ್ಪರಿಣಾಮವನ್ನು ತಡೆದುಕೊಳ್ಳುವ ಶಕ್ತಿ ದೇಹಕ್ಕೆ ಇರುವುದಿಲ್ಲ. ಅಂಥ ಸಂದರ್ಭದಲ್ಲಿ ಈ ಪೌಷ್ಟಿಕ ಆಹಾರ ಅವರಿಗೆ ಸರಿಯಾಗಿ ಒದಗುತ್ತಿತ್ತಂದ್ರ, ಅದು ಯಾವುದೇ ರೀತಿ ಕೆಮಿಕಲ್ ಯುಕ್ತ ಅಥವಾ ಕಲಬೆರಕೆ ಯುಕ್ತ ಆಗಿರದೇ ಇರತಕ್ಕಂತಹ ಆರ್ಗ್ಯಾನಿಕ್ ಮತ್ತು ಹೈಜೆನಿಕ್ ಆಗಿರ್ತಕ್ಕಂತಹ ಶುದ್ಧವಾದ ಪೌಷ್ಟಿಕ ಆಹಾರ ಅವರಿಗೆ ದೊರಕ್ತಾ ಇತ್ತಂದ್ರೆ ಅವರಿಗೆ ಆ ಚಿಕಿತ್ಸೆ ಹೆಚ್ಚು ಫಲಕಾರಿ ಆಗ್ತದೆ ಅನ್ನುವಂತಹ ಮಾತನ್ನ ಹೇಳ್ತಾರೆ ಬಲ್ಲವರು. ಏನ್ರಿ, ಒಬ್ಬ ವೈದ್ಯರು ನೋಡ್ರಿ, ಒಂದ್ಸಾರಿ ನಾನು ಒಂದು ವಿಡಿಯೋನ ಮಾಡೀನಿ. ಆ ಪುಸ್ತಕ ನನ್ನ ಕಡೆಗೆ ಅದ. ಅದು ಅಮೆಜಾನ್ದೊಳಗ ಆ ಪುಸ್ತಕ ಸಿಗ್ತದ, ತಾವು ಕೂಡ ಪರ್ಚೇಸ್ ಮಾಡಬಹುದು. ಒಬ್ಬ ವೈದ್ಯರೇ ಹೇಳ್ತಾರೆ ಏನಂದ್ರ, ಯುವರ್ ಡಾಕ್ಟರ್ ಡೋಂಟ್ ನೋ ಅಬೌಟ್ ದ ನ್ಯೂಟ್ರಿಷನಲ್ ಮೆಡಿಸಿನ್, ಸೊ ದೇ ಮೇ ಬಿ ಕಿಲ್ಲಿಂಗ್ ಯು ಅಂತ ಬರೀತಾರ. ಇದನ್ನು ಒಬ್ಬ ವೈದ್ಯರೇ ಬರೀತಾರ. ಒಂದು ಗ್ರಂಥನ ಅದ ಇದ್ರ ಮೇಲೆ. ಇಲ್ಲೇ ನಾನು ವೈದ್ಯರನ್ನ ಟೀಕೆ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಈ ಮಾತನ್ನ ಹೇಳ್ತಾ ಇಲ್ಲ.
ಸ್ವತಃ ಈ ಅಲೋಪತಿಕ್ ಮೆಡಿಸಿನ್ ಪಿತಾಮಹ ಆದಂತಹ ಹಿಪೋಕ್ರಟಿಕ್ ಕೂಡ ಅದನ್ನೇ ಹೇಳ್ತಾರೆ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಒಬ್ಬ ವ್ಯಕ್ತಿಯ ಆರೋಗ್ಯ ಸಂಪೂರ್ಣವಾಗಿ ಚೆನ್ನಾಗಿರ್ಬೇಕಾಗಿತ್ತಂದ್ರ ಅವನಿಗೆ ಕೊಡ್ತಕ್ಕಂತಹ ಔಷಧಿ ಆಹಾರವಾಗಿರಬೇಕು ಅಂತ ಹೇಳ್ತಾರ. ಆಹಾರವೇ ಔಷಧಿಯಾಗಿರಬೇಕು. ಹಾಗಾದಾಗ ಮಾತ್ರ ಆ ವ್ಯಕ್ತಿ ಸಂಪೂರ್ಣ ಗುಣಮುಖನಾಗಿರ್ತಾನ, ಆರೋಗ್ಯವಂತನಾಗ್ತಾನ ಅನ್ನುವಂತ ಮಾತನ್ನ ಹೇಳ್ತಾರ. ಅಂದ್ರೆ ಇದರ ಅರ್ಥ, ನಾವು ಆರೋಗ್ಯವಂತರಾಗಬೇಕಪ್ಪ ಅಂದ್ರ ಈ ಪೌಷ್ಟಿಕ ಆಹಾರದ ಮಹತ್ವ ಬಹಳ. ಅದಕ್ಕೋಸ್ಕರ ನಾವು ಈ ಪೌಷ್ಟಿಕ ಆಹಾರದ ಬಗ್ಗೆ ಮತ್ತ ಇದರ ಮಹತ್ವದ ಬಗ್ಗೆ, ಆಮೇಲೆ ಇದರ ಮುಖಾಂತರವೇ ನಾವು ಧನ ಸಂಪಾದನೆಯನ್ನ ಹೇಗೆ ರಾಜಮಾರ್ಗದಲ್ಲಿ ಮಾಡಬಹುದು ಅನ್ನೋದ್ರ ಬಗ್ಗೆ ನಾವು ಆಗಸ್ಟ್ 15ನೇ ತಾರೀಕಿನಿಂದ ಕ್ಲಾಸುಗಳನ್ನ ಆರಂಭ ಮಾಡ್ತಾ ಇದ್ದೀವಿ. ದಯವಿಟ್ಟು ಅದಕ್ಕೆ ಹಾಜರಾಗ್ರಿ, ಅದರ ಲಾಭವನ್ನ ತಗೊಳ್ರಿ. ತಾವು ಕೂಡ ಹೆಲ್ತ್, ವೆಲ್ತ್, ಹ್ಯಾಪಿನೆಸ್ ಇವು ಮೂರನ್ನು ಪಡೀರಿ ಅನ್ನುವಂತ ಮಾತನ್ನ ಹೇಳ್ತಾ ನನ್ನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್. ಏನಾದ್ರೂ ಅನುಮಾನ ಇದ್ರೆ, ಡೌಟ್ ಇದ್ರೆ ನೀವು ನಮಗ ಫೋನ್ ಮಾಡಿ ಕೇಳಬಹುದು ಅಥವಾ ಇಮೇಲ್ ಮಾಡಿ ಕೂಡ ಕೇಳಬಹುದು ಅನ್ನುವಂತ ಮಾತನ್ನ ಹೇಳ್ತೀನಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ.